ನಮ್ಮ ದೇಶದಲ್ಲಿ ಆಮೇಲೆ ಬೇರೆ ವಿದೇಶದಿಂದ ಎಲ್ಲ ಬಂದು ಸೇರಿರೋದು ಏನು ಚರ್ಚೆ ಮಾಡಲಿಕ್ಕೆ ಅಂದರೆ, ನಮ್ಮ ಭಾರತ ಏನಿದೆ ಸಾಕಷ್ಟು ಆ್ಯಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, ಅಂದರೆ ನಾವು ಸಾಮಾನ್ಯವಾದಂಥ ಒಂದು ಆ್ಯಂಟಿಬಯೋಟಿಕ್ಸ್ ಉಪಯೋಗಿಸಿದ್ರೂ ಅದಕ್ಕೆ ಪೇಷಂಟ್ಗೆ ಸೂಕ್ತವಾದಂಥ ಒಂದು ರೆಸ್ಪಾನ್ಸು ಬರ್ದಿರೋಂಥ ಒಂದು ಸಿಚುವೇಶನ್ ಆಗಿದೆ. ಏನಕ್ಕಾಗಿದೆ ಅಂದರೆ, ನಾವು ಸುಮ್ಮನೆ ಏನು ಜ್ವರ ಇದ್ರೂ ಒಂದು ಆ್ಯಂಟಿಬಯೋಟಿಕ್ ಕೊಡ್ತೀವಿ. ಸೊ ವೈದ್ಯಕರಿಂದ ಅದನ್ನು ನಾವು ಸ್ವಲ್ಪ ನಿರ್ಬಂಧಗಳನ್ನ ಹಾಕ್ಕೊಂಡು ಯಾವಾಗ ಸೂಕ್ತವಾಗಿರುವಂಥ ಕಂಡೀಷನ್ಗೆ ಕೊಡಬೇಕು, ಬರೀ ಆ ಥರದ್ರಲ್ಲಿ ಮಾತ್ರ ಕೊಡಬೇಕು, ಸುಮ್ಮನೆ ಕೊಡಬಾರ್ದು. ಅದು ಒಂದು ನಮ್ಮ ಕಡೆ ಪ್ರೊಸೆಸಸ್ ಇದೆ, ನಾವು ಅದನ್ನು ಅಳವಡಿಸ್ಕೊತಾ ಇದ್ದೀವಿ. ಬಟ್ ಮೀಡಿಯಾ ಮೂಲಕ ನಾವೇನು ಹೇಳಲಿಕ್ಕೆ ಬಯಸ್ತೀವಿ ಅಂದರೆ, ಪೇಷಂಟ್ಗಳೂ ಅಷ್ಟೇ ಸುಮ್ಮನೆ ಜ್ವರ ಇದ್ದರೆ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಒಂದು ಆ್ಯಂಟಿಬಯೋಟಿಕ್ ಕೊಡಿ ಅಂತ ಬಿಟ್ಟು ಆ್ಯಂಟಿಬಯೋಟಿಕ್ ತೊಗೊಂತಾರೆ. ಇದನ್ನು ಓವರ್ ದ ಕೌಂಟರ್ ಅಂತಾರೆ. ಸೊ ಈ ಸರ್ಕಾರ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು 2017 ಈವನ್ ಈಗಲೂ ಒಂದು ಬ್ಲೂ ಪ್ರಿಂಟ್ ಅಂತ ಹಾಕ್ಕೊಂಡಿದ್ದಾರೆ, ಔಟ್ ಪೇಷಂಟ್ ಪ್ರಿಸ್ಕ್ರಿಪ್ಷನ್ ಇನ್ ಇಂಡಿಯಾ. ಅಂದರೆ ಸುಮ್ಮನೆ ಫಾರ್ಮಸಿ ಶಾಪ್ಗೆ ಹೋಗ್ಬಿಟ್ಟು ಆ್ಯಂಟಿಬಯೋಟಿಕ್ಸ್ನ ಡಿಸ್ಪೆನ್ಸ್ ಮಾಡಬಾರ್ದು ಅಂತ, ಓವರ್ ದ ಕೌಂಟರ್ ಸೊ ಈ ಒಂದು ಮಾಹಿತಿನ ಮೀಡಿಯಾ ಮೂಲಕ ನೀವು ತಿಳಿಸೋದು ಭಾಳ ಒಳ್ಳೆಯದು. ಸೊ ಯಾವುದೇ ಒಂಥರದ ಆ್ಯಂಟಿಬಯೋಟಿಕ್ನ ಸುಮ್ಮನೆ ಅವರಷ್ಟು ಗೌರವ ತೊಗೊಂಡು ಮೆಡಿಕಲ್ ಶಾಪಲ್ಲಿ ತೊಗೊಳೋದ್ರಿಂದ ಅದರಿಂದ ಅಪಾಯ ಹೆಚ್ಚಾಗುತ್ತೆ. ಅಪಾಯ ಏನಂದರೆ, ಮುಂದೆ ಬರೋ ಪೀಳಿಗೆಗಳಿಗೆ ಆ ಆ್ಯಂಟಿಬಯೋಟಿಕ್ಕು ಕೆಲಸ ಮಾಡೋದಿಲ್ಲ. ಇದು ನಾವು ICU ಅಲ್ಲಿ ಪ್ರತ್ಯೇಕವಾಗಿ ನೋಡ್ತಾ ಇದ್ದೀವಿ. ನಾವು ಸಾಮಾನ್ಯವಾಗಿ ಕೊಡುವಂಥ ಆ್ಯಂಟಿಬಯೋಟಿಕಲ್ಲಿ ಗುಣ ಆಗೋದನ್ನು ರೆಸಿಸ್ಟೆನ್ಸ್ ಅಂತ ಬೆಳ್ಕೊಳ್ತೀವಿ. ಈ ಕ್ರಿಮಿಗಳು ಏನಿರುತ್ತೆ ಭಾಳ ಬುದ್ಧಿವಂತ ಇದೆ. ಸೊ ಅದು ಮ್ಯೂಟೇಷನ್ಸ್ ಅಂತ ಆಗಿಬಿಟ್ಟು ಸಾಮಾನ್ಯವಾಗಿ ರೆಸ್ಪಾನ್ಸ್ ಆಗೋದಿಲ್ಲ, ಯಾಕಂದರೆ ಜೆನೆಟಿಕ್ ಮ್ಯೂಟೇಷನ್ಸ್ ಅಂತ ಆಗುತ್ತೆ. ಸೊ ಆವಾಗ ನಾವು ಹೈಯರ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು. ಸೊ ಈ ಹೈಯರ್ ಆ್ಯಂಟಿಬಯೋಟಿಕ್ಸು ಸಾಕಷ್ಟು ಇಲ್ಲ ಮುಂದಕ್ಕೆ. ಸೊ ಇದರಿಂದ ದುರ್ಮರಣಗಳು ಹೆಚ್ಚಾಗ್ತಾ ಇದೆ. ಈಗ 3rd ಲೀಡಿಂಗ್ ಕಾಸ್ ಆಫ್ ಡೆತ್ ಇದೆ, ಅಂದರೆ 7 lakhs ಡೆತ್ ಆಗ್ತಾಯಿದೆ ವರ್ಲ್ಡ್ ವೈಡು. 2050 ದಿಸ್ ವಿಲ್ ಬಿ ದ ಲೀಡಿಂಗ್ ಕಾಸ್. ಲೈಕ್ ಈಗ ಕ್ಯಾನ್ಸರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೆತ್ಸು. 2050 ದಿಸ್ ರೆಸಿಸ್ಟೆನ್ಸ್, ಅಂದರೆ ಇನ್ಫೆಕ್ಷನ್ ಬಂದರೆ ನಮಗೇನೋ ಒಂದು ಟ್ರೀಟ್ಮೆಂಟ್ ಅನ್ನೋದು ಇರಲ್ಲ, ಆ್ಯಂಟಿಬಯೋಟಿಕ್ಸ್ ಇರೋದೇ ಇಲ್ಲ. ಅಲ್ಲಿ ಯಾವುದೂ ಹೊಸ ಆ್ಯಂಟಿಬಯೋಟಿಕ್ಸ್ ಹೆಚ್ಚಾಗಿ ಬರ್ತಾ ಇಲ್ಲ, ಯಾಕಂದರೆ ಸಾಕಷ್ಟು ರಿಸರ್ಚ್ ಆಗಬೇಕಾಗತ್ತೆ. ಆಲ್ಮೋಸ್ಟ್ ಒಂದು 5 ರಿಂದ 10 ವರ್ಷ ಆಗುತ್ತೆ ಹೊಸ ಆ್ಯಂಟಿಬಯೋಟಿಕ್ ಬರೋಕ್ಕೆ. ಸೊ ನಮ್ಮಲ್ಲಿ ಹೊಸ ಆ್ಯಂಟಿಬಯೋಟಿಕಲ್ಲಿ ಹೆಚ್ಚಾಗಿಲ್ಲ. ಸೊ ಹಾಗಾಗಿ ಮುಂದಕ್ಕೆ ಭಾಳ ಇದರಿಂದ ನಮಗೆ ತೊಂದರೆ ಆಗುತ್ತೆ. ಆಮೇಲೆ ಇದೇ ಮ್ಯಾಕ್ಸಿಮಮ್ ಡೆತ್ಸ್ ವರ್ಲ್ಡ್ ವೈಡು ಇಂಡಿಯಾಲಿ ಇದರಿಂದ ಆಗುತ್ತೆ. ಆಮೇಲೆ ನಮ್ಮ ಭಾರತದ ಇನ್ನೊಂದು ವಿಶೇಷ ತೊಂದರೆ ಏನಂತಂದರೆ, ಲಾರ್ಜೆಸ್ಟ್ ಆ್ಯಂಟಿಬಯೋಟಿಕ್, ಅಂದರೆ ಸಾಕಷ್ಟು ಆ್ಯಂಟಿಬಯೋಟಿಕ್ಸು ಉಪಯೋಗಿಸ್ತಾ ಇರೋದು 3ನೇ ಸ್ಥಾನದಲ್ಲಿದೆ ಭಾರತ ಹೋಲ್ ವರ್ಲ್ಡಲ್ಲಿ. ಇದು ಭಾಳ ಅಪಾಯಕರ, ಇದು ಒಳ್ಳೆಯದಲ್ಲ. ಏನಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂದರೆ, ಇದಕ್ಕೆ ಪ್ರೋಟೋಕಾಲ್ಸ್ ಅಂತ ಸರ್ಕಾರ ಮಾಡಿದೆ. ಆ ಪ್ರೋಟೋಕಾಲ್ಸ್ನ ನಾವು ಸ್ಟ್ರಿಕ್ಟಾಗಿ ಅಳವಡಿಸ್ಕೊಬೇಕು. ಅಲ್ಲಿ ಯಾರು ಸುಮ್ಮನೆ ಆ್ಯಂಟಿಬಯೋಟಿಕ್ಸ್ ಉಪಯೋಗಿಸ್ತಾ ಇರ್ತಾರೋ ಅದನ್ನು ನಾವೆಲ್ಲ ಒಂದು ಡೇಟಾ ಥರ ಇಟ್ಕೊಂಡು ಅದನ್ನು ಶೇರ್ ಮಾಡಬೇಕು. ಇದನ್ನು ನಿಲ್ಲಿಸಲಿಕ್ಕೆ ಸಾಕಷ್ಟು ಕ್ರಮಗಳು ತೊಗೊಬೇಕು ಸರ್. ಸೊ ಈ ಒಂದು ಮಾಧ್ಯಮದ ಮೂಲಕ ನೀವು ಪಬ್ಲಿಕ್ಗೆ ತಿಳಿಸ್ಬೇಕು, ಆ್ಯಂಟಿಬಯೋಟಿಕ್ಸ್ ಯಾವುದೇ ತೊಗೊಂಡ್ರೂ ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನು, ಆಮೇಲೆ ಸೂಕ್ತವಾಗಿರುವಂಥದ್ದು ತೊಗೊಬೇಕು. ಸುಮ್ಮನೆ ಅವರಷ್ಟು ಗೌರವ ಹೋಗಿ ಮೆಡಿಕಲ್ ಶಾಪಲ್ಲಿ ಆ್ಯಂಟಿಬಯೋಟಿಕ್ಸ್ ತೊಗೊಳೋದನ್ನು ನಿಲ್ಲಿಸಬೇಕು. ಇದಕ್ಕೆ ಗೌರ್ಮೆಂಟ್ ಈಗ ಒಂದು ರೂಲು ತಂದಿದೆ. ಸೊ ಅದನ್ನು ಸ್ಟ್ರಿಕ್ಟಾಗಿ ಅಳವಡಿಸ್ಕೊಂಡ್ರೆ ಭಾಳ ಒಳ್ಳೆಯದು ಸರ್ ಮುಂದಕ್ಕೆ. These are there for billions of years in this earth, and they are actually the rulers. We are foreigners to this earth, and what is happening, we are infiltrating into their areas. So with more and more infiltration, what is happening, these bacteria and fungi, they are becoming angry and they are attacking us. So where they attack? They attack those people who are weak, whose defense mechanism is weak and who cannot fight against the different kind of microorganisms which actually invade their bodies. So it happens mainly in intensive care units, where mostly the body becomes weak because of multi-organ problems. So whenever a patient comes to ICU, he may be having lung problem, liver problem, heart problem, or maybe having kidney problem. So all these problems leads to a weak immune system of the body. And that point of time, what happens, these bacteria, they attack the whole body in a different manner, and they try to kill the patient. And what happens, that we have to use some good antibiotics to save the life of the patients. And unless until we have very good antibiotics, we won't be able to save the life of those patients. So what is happening currently, that these bugs which are actually invading the weak immune system of any patients, they eat those antibiotics and they become resistant to those antibiotics, and usually those antibiotics, they don't work, and that is our problem. So day by day
with the passage of time, we are limited with the number of antibiotics. We have very limited number of antibiotics. And what is happening with more and more use of these antibiotics, these antimicrobial organisms, they are becoming resistant. So they develop resistance. Once they develop resistance, and again, if you take the antibiotic, it will not work and the patient will die. And that is why it is a big concern today. As I said, almost 12 to 15 lakh people die every year because of antimicrobial resistance. And this data is going to increase. By 2050, it is said almost 10 million people, almost 1 crore people will die because of this antimicrobial resistance. So, what is our job as a doctor? What we discuss here, that how to use and how to save antibiotics properly, so that in future we remain with something that when patients become too sick, that we are where the situation becomes worse, we have something to save the life of these patients. So how to avoid this generation of antimicrobial resistance, that is the most important thing. And for that, we discussed also that what are the processes, how we can control this resistance mechanisms which is created by bacteria. Okay.